ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರೋಟರಿ ಕ್ಲಬ್ ರೈಸ್ ಬೌಲ್ ಮಹಿಳಾ ಘಟಕದಿಂದ ಉಚಿತ ಹೊಲಿಗೆ ಯಂತ್ರಗಳ ವಿತರಣೆ. ಗಂಗಾವತಿ ನಗರದ ಹೂಮಾ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ರೋಟರಿ ಕ್ಲಬ್ ರೈಸ್ ಬೌಲ್ ಮಹಿಳಾ ಘಟಕದ ನೇತೃತ್ವದಲ್ಲಿ ಸಮಾಜದ ಬಡ ಮಹಿಳೆಯರಿಗಾಗಿ ಉಚಿತ ಹೊಲಿಗೆ ಯಂತ್ರಗಳನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತಹಸೀಲ್ದಾರ್ ವಸಂತ್ ಕುಮಾರಿ ಸಮ್ಮುಖದಲ್ಲಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಸಂತ್ ಕುಮಾರಿ ಮಾತನಾಡಿ, ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಒಂದಾದ ರೋಟರಿ ಕ್ಲಬ್ ರೈಸ್ ಬೌಲ್ ಕಳೆದ 2 ವರ್ಷಗಳಿಂದ ಮಹಿಳೆಯರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗಿದ್ದು ಸಂತಸದಾಯಕವಾಗಿದೆ. ಮಹಿಳೆಯರು ತಮ್ಮ ಕುಟುಂಬದ ನಿರ್ವಹಣೆ ಜೊತೆಗೆ ಇಂತಹ ಸಂಘ ಸಂಸ್ಥೆಗಳ ಮೂಲಕ ಯಾವುದೇ ಸ್ವಾರ್ಥ ಮನೋಭಾವನೆ ಇಲ್ಲದೆ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಸಮಾಜದ ದುರ್ಬಲ ವರ್ಗದವರಿಗೆ, ಬಡವರಿಗೆ ಅತ್ಯಂತ ಸಹಕಾರಿಯಾಗಲಿದ್ದು, ಇಂತಹ ಕಾರ್ಯಕ್ರಮಗಳಿಗೆ ತಮಗೂ ಸೇವೆ ಮಾಡುವ ಅವಕಾಶವನ್ನು ಒದಗಿಸಬೇಕೆಂದು ರೋಟರಿ ಕ್ಲಬ್ ರೈಸ್ ಬೌಲ್ ಅಧ್ಯಕ್ಷರಾಗಿರುವ ಗೀತಾ ಚೌಧರಿ ಹೇಳಿದರು. ಈ ಸಂದರ್ಭದಲ್ಲಿ ಹುಮಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರಾಧಾ ಶಾಹೀನ್ ಕೌಸರ್, ಕಾರ್ಯದರ್ಶಿ ಶ್ರೀದೇವಿ ಭಂಡಾರಿ, ಜ್ಯೋತಿ ಡೊಕಣಕಲ್, ಅಂಬಿಕಾ ಬಸಮ್ಮ ಹಣವಾಳ, ನಾಗರತ್ನ, ಲಲಿತಾ, ಮಂಜುಳಾ, ಸೋಫಿಯಾ ರಾಣಿ ಇತರರು ಉಪಸ್ಥಿತರಿದ್ದರು. ಕುಮಾರಿ ಮೇಡಮ್ ಅವರು, ಆಮೇಲೆ ಶಾಹಿನ್ ಮೇಡಮ್ ಅವರು, ನಮ್ಮ ಸೆಕ್ರೆಟರಿ, ನಮ್ಮ ರೋಟರಿ. ಅದೇ ರೀತಿ ನಾವು ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿ, ರೋಟರಿ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಇದು 3ನೇ ವರ್ಷಕ್ಕೆ ಕಾಲು ಇಡ್ತೀವಿ. ಜುಲೈ ತಿಂಗಳಲ್ಲಿ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಇರುತ್ತೆ. ಆದ್ದರಿಂದ ಹೊಸ ಮೆಂಬರ್ಸು, ಪ್ರೆಸಿಡೆಂಟು, ಸೆಕ್ರೆಟರಿಗಳು ಹೊಸಬರು ಆಗ್ತವೆ. ಈ 2 ವರ್ಷದಲ್ಲಿ ನಾವು ಏನಿಲ್ಲ ಅಂದರೂ ಒಂದು 10 ಮೆಡಿಕಲ್ ಕ್ಯಾಂಪ್ಸ್ ಅನ್ನು ಮಾಡಿದ್ದೀವಿ. ನಾವು ಜಾಸ್ತಿ ವಿಲೇಜ್ಗಳಲ್ಲೇ ನಾವು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿ 8 ಮೆಂಬರ್ಸ್ಗೆ, ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದೀವಿ ಎಜುಕೇಷನ್ಗೆ. ಅದೇ ರೀತಿ ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಅದೇ ರೀತಿ ಈ ವರ್ಷ ಮಿಷನ್ಗಳನ್ನು ವಿತರಣೆ ಮಾಡಿದ್ದೀವಿ, 4 ಕುಟುಂಬ ಚೆನ್ನಾಗಿರಲಿ ಅಂತ. ಅದೇ ರೀತಿ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಇನ್ನೊಂದೆರಡು ಮಿಷನ್ಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬಾ ಖುಷಿ ಆಯಿತು. ಅದೇ ರೀತಿ ಹೊಸ ನಮ್ಗೆ ಮೆಂಬರ್ ಆಗ್ತೀನಿ ನಮ್ಮ ಕ್ಲಬ್ಗೆ ಅಂತ ಹೇಳಿದ್ದಾರೆ. ಅದು ಇನ್ನೂ ಖುಷಿ ತರುವಂತ ವಿಷಯ. ಅದೇ ರೀತಿ ಎಲ್ಲರೂ ನಮ್ಮ ರೋಟರಿ ಮೆಂಬರ್ಸ್ ಅಂದ್ರೆ ಒಂದು ಕುಟುಂಬ ತರನೇ ಎಲ್ಲರೂ ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೂ ಎಲ್ಲರ ಸಪೋರ್ಟ್ ಇರಬೇಕು. ಅದೇ ರೀತಿ ನಮ್ಮ ರೋಟರಿ ಮೆಂಬರ್ಸು ಅದೇ ರೀತಿ ಇದ್ದಾರೆ. ನಮಗೆ ಇನ್ನೊಂದು ಹೇಳ್ಬೇಕಂದ್ರೆ ಮೀಡಿಯಾ ಮತ್ತು ಪ್ರೆಸ್ನವರು ಕೂಡ ತುಂಬಾ ಸಹಕರಿಸ್ತಿದ್ದಾರೆ. ಎಲ್ಲ ಇಲಾಖೆದವರು ತುಂಬಾ ಸಹಕರಿಸ್ತಿದ್ದಾರೆ. ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕಂದ್ರೂ ಎಲ್ಲರೂ ಪರ್ಮಿಷನ್ಗಳಂತೆ ಅದಂತೆ ಬೇಕೇ ಬೇಕಾಗುತ್ತೆ. ನಾವು ಹೋಗಿದ ತಕ್ಷಣ ಪರ್ಮಿಷನ್ಗಳು ಕೊಡ್ತಾರೆ, ಮೀಡಿಯಾದವರು ಬರ್ತಾರೆ, ಪೇಪರ್ಗಳಲ್ಲಿ ಹಾಕ್ತಾರೆ, ನಮ್ಮನ್ನೆಲ್ಲ ಹೈಲೈಟ್ ಮಾಡ್ತಾರೆ.
ನಮ್ಗೆ ತುಂಬ ಖುಷಿಯಾದಂಥ ವಿಚಾರ. ಈ 2 ವರ್ಷಗಳಲ್ಲಿ ನಾವು ಕ್ಲಬ್ನಲ್ಲಿ ಕೆಲವೊಂದು ಅವೇರ್ನೆಸ್ ಆಗಲಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದಕ್ಕೆ ನಮ್ಮ ಇಂಟರ್ನ್ಯಾಷನಲ್ ಕಡೆಯಿಂದನೂ ನಮ್ಗೆ ಅವಾರ್ಡ್ ಬಂದಿದೆ ಹೋದ ವರ್ಷ. ಅದೇ ರೀತಿ ಈ ವರ್ಷನೂ ತುಂಬ ಖುಷಿಯಾಗಿ ಎಲ್ಲರೂ, ಈ ವರ್ಷ ನಾವು ಪ್ರೋಗ್ರಾಮ್ಸ್ ಮಾಡಿದಷ್ಟು ಬೇರೆ ಕ್ಲಬ್ಗಳಲ್ಲಿ ಯಾರೂ ಅಷ್ಟೊಂದು ಪ್ರೋಗ್ರಾಮ್ಸ್ ಮಾಡಲಿಲ್ಲ. ನಮಗೆ ಅದೊಂದು ಪ್ರಶಂಸೆ ಕೊಟ್ಟಿದ್ದಾರೆ, ನಮ್ಗೆ ಖುಷಿ ಆಗುತ್ತೆ. ಇದೇ ರೀತಿ ಎಲ್ಲರ ಸಹಕಾರದೊಂದಿಗೆ ನಾವಿನ್ನೂ ಕೆಲವೊಂದು ಸಹಾಯಪೂರ್ವಕವಾಗಿ ಈಗ ವೀಲ್ ಚೇರ್ಸ್ ಬಂದಿದ್ದಾವೆ, ವೀಲ್ ಚೇರ್ಸ್ ಕೊಡ್ತೀವಿ ಕೆಲವೊಂದು ಪ್ಯಾರಲೈಸಿಸ್ ಪೇಷಂಟ್ಗಳಿಗೆ. ಅದು ಅದೇ ರೀತಿ ಈ ತಿಂಗಳ ಜೂನ್ ಅಲ್ವಾ, ಬುಕ್ಸ್ ಅನ್ನು ವಿತರಣೆ ಮಾಡಬೇಕಂತ ಅನ್ಕೊಂಡಿದ್ದೀವಿ. ಬೇರೆ ಸ್ಕೂಲ್ಗೆ ಬ್ಯಾಗ್ಸು, ಬುಕ್ಸು ಸ್ಟೂಡೆಂಟ್ಗಳಿಗೆ. ಇದೇ ರೀತಿ ಎಲ್ಲರ ಸಪೋರ್ಟ್ ಇದ್ರೆ ಇನ್ನೂ ಕೆಲವೊಂದು ಸಂಸ್ಥೆಗಳಾಗಲಿ, ಇನ್ನೊಂದು ಕೆಲವೊಂದು ಬೇರೆ ಸಂಘ ಸಂಸ್ಥೆಗಳಾಗಲಿ ಕೈ ಜೋಡಿಸಿದ್ರೆ ನಮ್ಮ ಇಡೀ ಸಮಾಜವನ್ನೇ ನಾವು ಚೆನ್ನಾಗಿ ಇಟ್ಕೊಂಡು ಇರ್ಬೋದು ಅಂತ ನಾನು ಒಂದೆರಡು ಮಾತುಗಳನ್ನು ಹೇಳಿ ಬಯಸ್ತೀನಿ. ಥ್ಯಾಂಕ್ ಯು. ವಿಮೆನ್ಸ್ ಟೀಮ್ ಕಡೆಯಿಂದ ಈ ಒಂದು ಹೊಲಿಗೆ ಯಂತ್ರಗಳನ್ನು ಬಡ ಜನರಿಗೆ ಲೋಕಾರ್ಪಣೆ ಸಲುವಾಗಿ ಅವ್ರಿಗೆ ಕೊಡಲಿಕ್ಕೆ ಅಂಥೇಳಿ ಇಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗ ನಾವು ಗ್ರೋಯಿಂಗ್ ಹಂತದಲ್ಲಿ ಇರೋದ್ರಿಂದ ಈಗ ಕೇವಲ 4 ಮಷಿನ್ಗಳು ಇರಬಹುದು. ಮುಂದಿನ ದಿನಗಳಲ್ಲಿ ಈ 4 ಮಷಿನ್ 4,000 ಮಷಿನು ಆಗಲಿಕ್ಕೆ ಸಾಧ್ಯತೆಗಳು ಇರುತ್ತೆ. ಸೊ ಈ ರೀತಿ ನಾವು ಸಮಾಜಕ್ಕೆ ಏನೂ ಇಲ್ಲ ಅನ್ನೋಕ್ಕಿಂತನೂ ನಮ್ಮ ರೋಟರಿ ಮಹಿಳಾ ವಿಂಗ್ ಕಡೆಯಿಂದ ಈ ಒಂದು ಉಚಿತ ಹೊಲಿಗೆ ಯಂತ್ರವನ್ನು ಕೊಡುತ್ತಾ 4 ಜೀವನಗಳಿಗೆ 4 ಮನೆಗಳಿಗೆ ಸ್ವಲ್ಪ ಅವರು ಉತ್ಸಾಹದಿಂದ ದುಡಿಲಿಕ್ಕೆ ಒಂದು ಆಧಾರವನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣೀಕರ್ತರಾದ ನಮ್ಮ ರೋಟರಿ ಅಧ್ಯಕ್ಷನಿ ಗೀತಾ ಚೌಧರಿ ಅವರು ಆಗಿರ್ತಾರೆ, ನಮ್ಮೆಲ್ಲ ಮೆಂಬರ್ಸು ಆಗಿರ್ತಾರೆ. ಸೊ ಹಾಗಾಗಿ ಇವರೆಲ್ಲರೂ ಶ್ರಮ, ಅವರು ಎಲ್ಲ ಕಡೆಯಿಂದ ಡೊನೇಟನ್ನು ಕಲೆಕ್ಟ್ ಮಾಡುತ್ತಾ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾ ಈ ಒಂದು ಒಳ್ಳೆಯ ಉತ್ತಮ ಕೆಲಸಕ್ಕೆ ಅಂತ ಹೇಳಿ ನಾವು ಕೈಯನ್ನು ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಕಳೆದ ಈ ವರ್ಷದಲ್ಲಿನೇ ಒಂದು ಬೀದರಿಗೆ ಒಂದು ಟ್ರೈನಿಂಗ್ ಅಂತ ಹೇಳಿ ಹೋಗಿದ್ದೀವಿ. ಅಲ್ಲೇ ನಮ್ಮ ರೋಟರಿ ಬಗ್ಗೆ ಒಳ್ಳೆಯ ಒಂದು ಆಸಕ್ತಿಯನ್ನು ಮೂಡಿಸುತ್ತಾ, ಜೊತೆಯಲ್ಲಿ ನಮ್ಮ ಸೋಫಿಯಾ ಅವರು ಜೊತೆಯಲ್ಲಿ ಕೊಲಾಬ್ರೇಷನ್ ಜೊತೆಗೆ ನಾವು ಮಜ್ಜಿಗೆ ವಿತರಣಾ ಕಾರ್ಯಕ್ರಮವನ್ನು ಸಹಿತ ನಮ್ಮ ರೋಟರಿ ಕಡೆಯಿಂದ ಮಾಡಿದ್ದೀವಿ. ಅದೇ ರೀತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಮಾಡ್ತಾ ಇದ್ದೀವಿ. ಕಳೆದ ಸಾರಿ ಗಣೇಶ ಒಂದು ಹಬ್ಬದಲ್ಲಿ ಇದು ಇಕೋ ಫ್ರೆಂಡ್ಲಿ ಗಣೇಶ ಆಗಬೇಕು ಅಂಥೇಳಿ ಮಣ್ಣಿನ ಗಣೇಶದ ಒಂದು ಇದನ್ನು ಮಾಡಿ ನಮ್ಮ ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೆ ಮಣ್ಣಿನ ಗಣೇಶ ಯಾವ ರೀತಿ ಮಾಡುವುದು ಅಂತ ಸಹಿತ ನಾವೊಂದು ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಮೆಡಿಕಲ್ ಕ್ಯಾಂಪ್ಸ್ಗಳನ್ನು ಮಾಡಿದ್ದೀವಿ. 3 ಕಡೆಗೆ ಗಂಗಾವತಿ ತಾಲೂಕದಲ್ಲಿ 3 ಕಡೆಗೆ ಮೆಡಿಕಲ್ ಕ್ಯಾಂಪ್ಸ್ಗಳನ್ನು ಮಾಡುತ್ತಾ ಆ ಮೆಡಿಕಲ್ ಕ್ಯಾಂಪ್ಸ್ನಲ್ಲಿ ಇಲ್ಲೇ ತೋರಿಸ್ಕೊಂಡವ್ರಿಗೆ ಉಚಿತವಾಗಿ ಬೆಂಗಳೂರಲ್ಲಿ ಸಹಿತ ಅವರಿಗೆ ಶಸ್ತ್ರಚಿಕಿತ್ಸೆಗೆ ಸಹಿತ ಸಹಾಯವಾಯಿತು. ಸೊ ಆ ಒಂದು ರೀತಿಯಲ್ಲಿ ನಮ್ಮ ರೋಟರಿ ಮಹಿಳಾ ಟೀಮ್ ಮುಂದಕ್ಕೆ ಸಾಗ್ತಾ ಇದೆ. ಆ ಭಗವಂತನ ಕೃಪೆ ಇರಲಿ, ಜೊತೆಯಲ್ಲಿ ಗಂಗಾವತಿ ಜನರದ ಒಂದು ಕೃಪೆ ಇರಲಿ, ನಮ್ಮೆಲ್ಲರದ ಒಂದು ಟೀಮ್ ವರ್ಕ್ ಆಗಲಿ ಅಂಥೇಳಿ ನಾನು ಈ ಭಗವಂತನಲ್ಲಿ ಕೇಳ್ಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಇಂತಹ ಹಲವಾರು ಕಾರ್ಯಗಳನ್ನು ನಾವು ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಎಷ್ಟೋ ಬಡಪಾಯಿ ಮಕ್ಕಳಿಗೆ ಫೀಸನ್ನು ಸಹಿತ ನಾವು ಡೋನರ್ಸ್ ಕಡೆಯಿಂದ ಕವರ್ ಮಾಡಿ ಕೊಟ್ಟಿದ್ದೀವಿ. ಸೊ ಆ ರೀತಿ ಬಡ ಮಕ್ಕಳಿಗೆ ಫೀಸ್ ಕೊಡೋ ಮೂಲಕ ಸಹಿತ, ಆಮೇಲೆ ಈಗ ಈ ವರ್ಷದಲ್ಲಿ ಸಹಿತ ನಾವು ಬಡಪಾಯಿ ಮಕ್ಕಳಿಗೆ ಅಂತ ಹೇಳಿದ್ರೆ ಸಿಂಗಲ್ ಪೇರೆಂಟ್ ಇರ್ಬೋದು ಅಥವಾ ತಂದೆ ತಾಯಿಗಳಿಲ್ಲದ ಪಾಲಕರಿಗೆ ಸಹಿತ ನಾವಿಲ್ಲಿ ಅಡಾಪ್ಟನ್ನು ಮಾಡ್ಕೊತಾ ಇದ್ದೀವಿ. ನಮ್ಮ ರೋಟರಿ ಕಡೆಯಿಂದ ಅವ್ರಿಗೆ ಸಹಿತ ನಾವು ಹೆಲ್ಪನ್ನು ಮಾಡ್ತಾ ಇದ್ದೀವಿ ಅಂಥೇಳಿ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾಳ ಮಾತಾಡಬಾರ್ದು. ಇನ್ನು ಮೇಡಮ್ ಪೂಜಾರಂಭದಿ ಭಜಿಸುವೆ ನಿನ್ನನು, ಪೂಜಾರಂಭದಿ ಭಜಿಸುವೆ ನಿನ್ನನು, ಪೂಜೆ ದಯ ಪಾಲಿಸೋ ಎನಗೆ ವಿನಾಯಕ, ಪೂಜೆ ದಯ ಪಾಲಿಸೋ ಎನಗೆ ವಿನಾಯಕ, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ದಯ ಪಾಲಿಸೋ ಎನಗೆ ವಿನಾಯಕ, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ದಯ ಪಾಲಿಸೋ ಎನಗೆ ವಿನಾಯಕ, ನೀನೇ
ವಿನಾಯಕ ನಿಜ ಫಲದಾಯಕ ನೀನೇ ವಿನಾಯಕ